ಹಾರೋಹಳ್ಳಿ ತಾಲೂಕಿನ ಯಲಚವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಶಾಸಕ ಇಕ್ಬಾಲ್ ಹುಸೇನ್ ಭೇಟಿ ಕೊಟ್ಟು ಜನಸಾಮಾನ್ಯರ ಸಮಸ್ಯೆ ಆಲಿಸಿದರು. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ರವರಿಗೆ ಜನಸಾಮಾನ್ಯರ ಸಮಸ್ಯೆಯನ್ನು ಆಲಿಸಿ ರಾತ್ರಿ ನಿದ್ದೆ ಬರುತ್ತಿಲ್ಲವಂತೆ, ಊಟ ಸೇರುತ್ತಿಲ್ಲವಂತೆ. ವೀಕ್ಷಕರೇ, ಈ ಮಾತನ್ನು ನಾನು ಹೇಳುತ್ತಿಲ್ಲ, ಖುದ್ದು ಶಾಸಕರೇ ತಮ್ಮ ಜನಸಂಪರ್ಕ ಸಭೆಯಲ್ಲಿ ಹಾರೋಹಳ್ಳಿ ತಾಲೂಕಿನ ಯಲಚವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಿಗೆ ಭೇಟಿ ಕೊಟ್ಟಾಗ ಹೇಳಿದ್ದಾರೆ. ಜನಸಾಮಾನ್ಯರ ಸಮಸ್ಯೆ ಆಲಿಸಿ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದು ಶಾಸಕರು ಈ ರೀತಿಯಾಗಿದೆ. ಶಾಸಕ ಇಕ್ಬಾಲ್ ಹುಸೇನ್ ರಾಮನಗರ ಶಾಸಕರಾದ ಮೇಲೆ ಹಾರೋಹಳ್ಳಿ ಮರಳವಾಡಿ ಹೋಬಳಿಯ ಗ್ರಾಮಗಳು ಇವರ ವ್ಯಾಪ್ತಿಗೆ ಬರುತ್ತಿದ್ದು, ಖುದ್ದು ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಟ್ಟಾಗ ಪ್ರತಿ ಗ್ರಾಮಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಷೇತ್ರದ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕಾಗಿ ನೀಡಿದ 20 ಕೋಟಿ ಅನುದಾನವನ್ನು ಈಗಾಗಲೇ ಬಳಕೆಯಾಗಿದ್ದು 30ರಿಂದ 40 ಲಕ್ಷ ರುಗಳನ್ನು ಚರಂಡಿ, ಬೀದಿ ದೀಪಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಶಾಸಕರ ಅನುದಾನವೂ ಸೇರಿದಂತೆ ವಿಶೇಷ ಅನುದಾನವನ್ನು ಹಾರೋಹಳ್ಳಿ ತಾಲೂಕು ಆದ ನಂತರ ಸುಮಾರು 500 ಕೋಟಿಗೂ ಹೆಚ್ಚು ಅನುದಾನವನ್ನು ಬಳಕೆ ಮಾಡಲಾಗಿದೆ ಎಂದು ಶಾಸಕರು ಹೇಳಿದ್ದಾರೆ. ಕಳೆದ 20ರಿಂದ 30 ವರ್ಷಗಳಿಂದ ನೆನೆಗುಂದಿಗೆ ಬಿದ್ದಿದ್ದ ಮೂಲಭೂತ ಅವಶ್ಯಕತೆಗಳಿಗಾಗಿ ಬಂದ ಅಹವಾಲು ಸ್ವೀಕರಿಸಿದ ಶಾಸಕರು ಜನರು ತಮ್ಮ ಸಮಸ್ಯೆಗಳನ್ನು ಬೇಗ ಬಗೆಹರಿಸಲು ಒತ್ತಾಯಿಸಿದಾಗ ಇಕ್ಬಾಲ್ ಹುಸೇನ್ ರವರು ಮಾತನಾಡಿ, ಇತ್ತೀಚೆಗಷ್ಟೇ ಶಾಸಕನಾಗಿದ್ದೇನೆ. ಪ್ರತಿ ಗ್ರಾಮಗಳಿಗೆ ನಾನು ಭೇಟಿ ಕೊಟ್ಟಾಗ ಜನಸಾಮಾನ್ಯರು ಬೇಡಿಕೆಯ ದೊಡ್ಡ ಪಟ್ಟಿಯನ್ನೇ ನೋಡಿ ನನಗೆ ನಿದ್ದೆ, ಊಟ ಮಾಡಲಾಗುತ್ತಿಲ್ಲ. ಆದರೂ ಸಹ ಪ್ರಯತ್ನ ಮೀರಿ ನಮ್ಮ ನಾಯಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೆಚ್ಚುವರಿ ಅನುದಾನವನ್ನು ಕ್ಷೇತ್ರದ ಅಭಿವೃದ್ಧಿಗೆ ನೀಡಿದ್ದಾರೆ. ಇದನ್ನು ಬಳಕೆ ಮಾಡಲಾಗುತ್ತಿದೆ ಹಾಗೂ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಕೂಡ ಹೆಚ್ಚು ಸಹಕಾರವನ್ನು ನೀಡುತ್ತಿರುವುದರಿಂದ ಹಾರೋಹಳ್ಳಿ ಮರಳವಾಡಿ ವ್ಯಾಪ್ತಿಯಲ್ಲಿ ಹೆಚ್ಚು ಅಭಿವೃದ್ಧಿ ಕೆಲಸಗಳಾಗುತ್ತಿವೆ. ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳನ್ನು ಹಂತವಾಗಿ ಪರಿಹರಿಸಲಾಗುವುದು ಎಂದು ತಮ್ಮ ಮನದಾಳದ ಮಾತನ್ನು ಜನಸಾಮಾನ್ಯರೊಟ್ಟಿಗೆ ಹಂಚಿಕೊಳ್ಳುವ ಮೂಲಕ ರಸ್ತೆ, ಚರಂಡಿ, ಬೀದಿ ದೀಪ, ಕಾಡಂಚಿನ ಗ್ರಾಮಗಳಲ್ಲಿ ಆನೆಗಳ ತಡೆಗಾಗಿ ಬ್ಯಾರಿಕೇಡ್ ಬೇಡಿಕೆಯನ್ನು ಈಡೇರಿಸುವ ಭರವಸೆಯನ್ನು ಸಹ ಶಾಸಕರು ನೀಡಿದರು. ಈ ಸಂದರ್ಭದಲ್ಲಿ ಬೊಮ್ಮಲು ನಿರ್ದೇಶಕ ಹರೀಶ್ ಕುಮಾರ್, ಹಾರೋಹಳ್ಳಿ ಮರಳವಾಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಜೆಸಿಬಿ ಅಶೋಕ್ ಕುಮಾರ್ ಒಳಗೊಂಡಂತೆ ಮುಖಂಡರಾದ ರಾಮಕೃಷ್ಣಪ್ಪ, ಮಹಾದೇವ್, ಬೈರೇಗೌಡ, ಸಫ್ದರ್ ಹುಸೇನ್ ಒಳಗೊಂಡಂತೆ ಯಲಚವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶಾಸಕರ ಜನಸಂಪರ್ಕ ಸಭೆಯಲ್ಲಿ ಹಾರೋಹಳ್ಳಿ ತಹಸೀಲ್ದಾರ್, ತಾಲೂಕು ಪಂಚಾಯಿತಿ ಇಒ, ಬೆಸ್ಕಾಂ ಅಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳು ಒಳಗೊಂಡಂತೆ ಅಧಿಕಾರಿಗಳ ತಂಡ ಹಾಜರಿದ್ದರು. ಯಲಚವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಾದ ದೊಡ್ಡಲಬೆಚ್ಚಲಹಟ್ಟಿ, ಚಿಕ್ಕಬೆಜ್ಜಲಹಟ್ಟಿ, ಹಳ್ಳಿಮರದೊಡ್ಡಿ, ಕಲ್ಲನಕುಪ್ಪೆ, ಗೊಲ್ಲರದೊಡ್ಡಿ, ದೇವಾಲಮರದ ಹಗ್ಗು, ವಡ್ಡರಕುಪ್ಪೆ, ಶೀತಲವಾಡಿ, ಕತ್ತರಿನಾಥ, ಯಲಚವಾಡಿ, ಲಿಂಗಣಾಪುರ, ಕರಡಿದೊಡ್ಡಿ, ಕುಂಬಾರದೊಡ್ಡಿ, ದೊಡ್ಡೂರು, ಐನೂರದೊಡ್ಡಿ, ಬೆಟ್ಟಹಳ್ಳಿ, ತೇರುಬೀದಿ, ಉಯಿಲಪ್ಪನಹಳ್ಳಿ, ಸಿದ್ದೇಗೌಡನದೊಡ್ಡಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ನೂತನ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಜನಸಾಮಾನ್ಯರ ಸಮಸ್ಯೆಯನ್ನು ಆಲಿಸಿದರು.
ಎಲ್ಲಿದ್ರು ಈಗ ಬಂದ ಸಾಕು ಈ ಕಡೆ ಬರ್ರಿ. ಇಲ್ಲ ಬಾ ಇಲ್ಲ ಬಾ ಸರ್ ಅಲ್ಲಿ ಅವರು 24 ಅವರ್ ಕೇಳ್ತಾ ಇದ್ದಾರೆ. ಲೈನ್ ಎಲ್ಲೂ ಇಲ್ಲ ಸರ್, ದೂರ ಇದೆ, ಒಂದು ಕಿಲೋಮೀಟರ್ 1.5 ಕಿಲೋಮೀಟರ್ ದೂರದಲ್ಲಿದೆ. ಅದಕ್ಕೆ ವಾಟರ್ ಸಪ್ಲೈ ಆದರೆ ಎಲ್ಲ ಆ ಮನೆಗಳಿಗೆಲ್ಲ ಅಲ್ಲಿ ಸಪ್ಲೈ ಕೊಡಬೇಕು ಸರ್ 24 ಅವರ್. ಅದೇ ಯಾರು ಹೊಸ ಬೋರ್? ಹೌದು ಸರ್. ಬೋರ್ ಪ್ರಾವಿಷನ್ ಮಾಡ್ಕೊಡಿ, ಮನೆಗಳು ಹೋಗಿ ಸರ್ವೆ ಮಾಡಿ ನೋಡ್ಬಿಟ್ಟು ವಿಚಾರಣೆ ಮಾಡಿ ಒಂದು ಬೋರ್ ಒಂದು 15 ಮನೆ ನಮ್ದು ಮನೆ ಅದೇ ನಮಗೂ ಬೇಕು ಸರ್. ಹಂಗೆ ಇರ್ಲಿ, ರೋಡ್ ಬೇಡ, ರೋಡ್ ಬೇಡ, ಹಂಗೆ ಇರ್ಲಿ. ಓಡಾಡಿ ನಾವೇನು ಓಡಾಡಕ್ ಹಾಕಿರ್ಲಿಲ್ಲ, ಅದನ್ನ ನಾವಿಲ್ದೇ ಹಾಕೊಂಡಿದ್ವಿ. ಇವಾಗ ನಾವು ಎಲ್ರಿಗೂ ಅನುಕೂಲ ಆಗ್ಬೇಕಂತ ಸರ್ ನಾವು ಇಲ್ಲಿಂದ ಇರೋದು 1 ಎಕರೆ ಜಮೀನಲ್ಲಿ ಸುತ್ತ ಹೆಂಗ್ ಬರ್ತಾ ಇದ್ದಾನೋ ಅಲ್ಲ ಸರ್, ನಮ್ಗಿರೋದು 1 ಎಕರೆ ಜಮೀನು ಹೆಂಗ್ ಸರ್ ಆಗುತ್ತೆ? ಈಗ ಓಡಾಡಕ್ಕೆ ದುರಸ್ತಿ ಮಾಡಿಸ್ಕೊಳಕ್ ಹೇಳಿ, ದುರಸ್ತಿ ಮಾಡಿಸ್ಕೊಡ್ತಾರೆ ಎಮ್ ಎಲ್ ಎ ಸರ್. ನಾವು 2 ರೋಡಲ್ಲಿ 2 ನಾಳೆ ದಿವಸ ಇರೋದು ಇಷ್ಟೇ ಸರ್ ನಮ್ಮ ಜಮೀನ. ದುರಸ್ತಾದ್ರೆ ನಿನ್ಗೆ ಎಷ್ಟು ಬೆಲೆ ಗೊತ್ತಾ ಇದು? ಬಾಬಾ ಅಧ್ಯಕ್ಷ ಪೂಜೆ ಮಾಡ್ಬೇಕು, ಬೈಲಿ ಪೂಜೆ ಮಾಡ್ಬೇಕು. ಇಲ್ಲ ಮುಂದೆ ಹೋಗ ಬನ್ನಿ ಪುರೋಹಿತರು, ಈ ಕಡೆ ಬನ್ನಿ. ಪೂಜಾರ ಪರಿ ಕಡೆ ಬಂದ್ಬಿಟ್ಟು ಬಂದ್ಬಿಡಿ ಸುಮ್ಮನೆ ಇಟ್ಬಿಟ್ಟು ಬನ್ನಿ. ಇಟ್ಕೊಳ್ಳಿ, ಕಾಸು ಇಟ್ಕೊಂಡ್ಬಿಡಿ. ಬನ್ನಿ ಈ ಕಡೆ ಬನ್ನಿ. ಹರೀಶ್ ಈ ಕಡೆ, ರಾಮಕೃಷ್ಣಪ್ಪ ಮುಂದೆ ಬನ್ನಿ. ಸಾಹೇಬರಿಗೆ ನಮಗೆ ಅವ್ರಿಗೆ ಜೈ ಅಂದೆ, ಇವ್ರಿಗೂ ಜೈ ಅಂದೆ. ಯಾರಿಗಾಗಿದೆ ರೋಡ್ ಇದು? ಹಿಂಗೆ ಸರಿ ಬಿಡು, ಸರಿ ಅವನ ಬ್ರಿಡ್ಜ್ ಮಾಡಿಸ್ತೀವಿ, ರೋಡ್ ಮಾಡಿಸ್ತೀವಿ. ಇವತ್ತು ಮತ್ತೆ 25 ಲಕ್ಷ ಕೊಟ್ಟು ಮತ್ತೆ ರೋಡ್ ಮಾಡಿಸ್ತೀವಿ. ಎಲ್ಲ
ಲಾಸ್ಟ್ ಮನೆ ಅದೇನು ಅದೇ ಲಾಸ್ಟ್ ಮನೆ. ಟ್ರೈನು ಕಾಂಕ್ರೀಟ್ ಆಯ್ತದೆ. ಸಾಕ್ಬಿಡ್ರಿ ಅಲ್ಲೇ ಹಂಗೆ ನಿರ್ಮಾಣ. ಈ ಕಡೆ ಬನ್ರಿ, ಕೈ ಬಿಟ್ಟು ಇದು ಬನ್ರ. ಬನ್ನಿ ಬನ್ನಿ. ಮೈಕ್ರೋ ಬಂತು. ಆಯ್ತು 35 ಲಕ್ಷ ಕೆಲಸ ಮಾಡಿಸಿ ಬರೋ ಈ ಕಡೆ ಬಾ, ಆರೆ ಹೊಡಿ ಬಾ. ಒಬ್ರು ಇದ್ರೆ ಆಯ್ತು. ಬ್ಲ್ಯಾಕ್ ಆದೇಶ ನಿಂತ್ಕೊಳ್ರಿ. ಅದು ವೈಟ್ ಆಗ್ಬೇಕಲ್ಲ, ಶರ್ಟ್ ಎಲ್ಲ ವೈಟ್ ಐತೆ. ಪೇಪರ್ ಸುಮಾರು ಚೆನ್ನಾಗಿ ಕೊಟ್ಟಾರೆ. ಜಾಸ್ತಿ ಫೋರಮ್ ಇಲ್ಲ ನಿಮ್ಗೆ ಅದಕ್ಕೆ ಕೆಲಸ ಶಂಕರ್ ಹಾಲಿ ಅಧ್ಯಕ್ಷ ಈಶ್ವರ್ ಖಂಡ್ರೆ ಸಾಹೇಬ್ರ ಹತ್ರ ಫಾರೆಸ್ಟ್ ಮಿನಿಸ್ಟರ್ ಜಗಳ ಮಾಡಿ 50 ಸುರೇಶ್ ಸಾಹೇಬ್ರು ಜಗಳ ಮಾಡಿ ನಮ್ಮ ಜನಕ್ಕೆ ಪೂಜೆ ಮಾಡಿ ಇಲ್ಲ ಬ್ಯಾರಿಕೇಡ್ ಹಾಕೊಂಡು ಬರ್ತಾರೆ. ಅದು ಮಲ್ವಾಡಿ ಈ ಕಡೆ ಒಂದಷ್ಟು ಹಾಕೋರೆ ಸುತ್ತ ಹಾಕ್ಬಿಡ್ತೀನಿ ಎಲ್ಲ. ಇಲ್ಲಿಂದ ಚನ್ನಪಟ್ಟಣವರೆಗೂ ಮುತ್ತತ್ತಿ ರೋಡ್ಗೆ, ಚನ್ನಪಟ್ಟಣ ರೋಡ್ಗೆ, ಕಬ್ಬಾಳ್ ರೋಡ್ಗೆ ಎಲ್ಲೆಲ್ಲಿ ಆನೆ ಬರೋ ದಾರಿ ಎಲ್ಲದೆ ಎಲ್ಲನೂ ಕೂಡ ಸರ್ವೆ ಮಾಡಿಸಿ ಡ್ರೋನ್ ಸರ್ವೆ ಮಾಡಿ 2 ಜೀಪು ನಾವೆಲ್ಲ ಟಾಸ್ಕ್ ಫೋರ್ಸ್ ಕಮಿಟಿ ಅಂತ ಮಾಡಿದ್ದೀವಿ. ಏನೇಳು ಟಾಸ್ಕ್ ಫೋರ್ಸ್ ಕಮಿಟಿ ಅಂತ ಯುವಕರಿಗೆಲ್ಲ ಮಾಡಿದ್ದೀವಿ. ಆನೆ ಓಡಿಸೋರಿಗೆ ಪಟಾಕಿ ಮಾಡಿದೀವಿ ಸರ್. ಅದ್ರಲ್ಲಿ ಬರ್ತಾ ಇಲ್ಲ ಸರ್. ಹಳೆ ಸೋಲಾರ್ ಬ್ಯಾರಿಕೇಡ್ ಹಾಕ್ತಲ್ವೇ? ಇಲ್ಲ ಸರ್, ಅದು ಯಾವುದು ಹಳೆ ಸೋಲಾರ್ ಮೇಲೆ ಹಾಕಿದ್ದೀವಿ ಸರ್. ಬ್ಯಾರಿಕೇಡ್ ಹಾಕ್ತಾ ಇದ್ದಾರೆ. ಇಲ್ಲ ಸರ್, ಈ ಕಡೆ ರೈಲ್ವೆ ಬ್ರೇಕ್ ಯಾಕೆ ಈ ಕಡೆ ಹಾಕ್ತಾರೆ ಸರ್. ಈ ಕಡೆ ಆಗ್ತದ ಸರ್? ಮತ್ತೆ ನಿಮಗೆ ಒಳಗೂ ದಾರಿಗಳಿದೆ ಸರ್, ನಕಲಿ ದಾರಿಗಳಿರುತ್ತೆ, ಯಾರು ಮಾಡ್ಕೊಡ್ತಾರೆ? ಸರ್ಕಾರಿ ಕೂಡ ಅರ್ಜಿ ಕೊಡು ಕೊಡು ಅರ್ಜಿ ಇದಕ್ಕೆ
ಅರ್ಜಿ ಕೊಡು ಎಲ್ಲದೆ ಅಂತ ತಹಸೀಲ್ದಾರ್ ನಾನು ಹೇಳ್ಬೇಕಲ್ಲ. ಇಂಥ ಜಾಗಕ್ಕೆ ಹೋಗಿ ನೀವು ಸರ್ವೆ ಮಾಡಿ ಒತ್ತುವರಿನ ತೆರವು ಮಾಡಿಸ್ಕೊಡಿರೋಕ್ಕೆ ನನಗೆ ಆಧಾರ ಬೇಕಲ್ಲ. ಬರೀ ಮಾತಲ್ಲಿ ಹೇಳೋಕ್ಕಾಗಲ್ಲ ನಾನು. ನೀವು ಇಂಥ ಜಾಗದಲ್ಲಿ ಒತ್ತುವರಿ ಮಾಡ್ಕೊಂಡವ್ರೆ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನೀನು ಕೊಟ್ಟರೆ ಅಪ್ಪ ನಾನು ಮಾಡೋದು ಆಯ್ತಲ್ಲಪ್ಪ. ಅಲ್ಲ 35 ಲಕ್ಷ ಹಾಕೋರಿ ಊರಿಗೆ ನಿಂತ್ಕೊಂಡು ಸ್ವಲ್ಪ ಎಲ್ಲ ಕೆಲಸ ಮಾಡಿಬಿಡಿ. ಇನ್ನು ಹೆಣ್ಮಕ್ಳೆಲ್ಲ ಹೇಳ್ತಾರೆ ಬಾಕಿದು ಒಂಚೂರು ಮಾಡ್ಬಿಡಿ ಎಷ್ಟಾಗ್ತದೆ ನೋಡಿ. ಯಾರೋ ತಾಯಿ ಹೇಳ್ತಾರೆ ಅಮ್ಮ ನಮ್ಮ ಮನೆ ಫ್ರೆಂಡ್ಸ್ ನೋಡಿ ಅಂದ್ಬಿಟ್ಟು ಊರಿಗೆ ಬಸ್ ಬರೋ ಥರ ಒಂದು ರಸ್ತೆ ಮಾಡಿಸ್ಕೊಡ್ಬೇಕು. ಇನ್ನು ಮುಂದೆ 4-5 ಹಳ್ಳಿ ಹಿಂಗೆ ಶಾರ್ಪ್ ಆಗಿದೆ, ಅದು ಕಟ್ ಆಗಲ್ಲ ಗಾಡಿ. ಇಲ್ಲೆಲ್ಲ ಒಂದು ಕಡೆ ಗಾಡಿ ಇದೆ ಅಂತ ಹೇಳ್ತಾರೆ. ಈ ರೋಡು ಇದು ಗ್ರಾಮ ಠಾಣನ ಇದು ಗ್ರಾಮ ಠಾಣ ಅದು ಶೀತವಾಡಿ, ಅದು ಗ್ರಾಮ ಠಾಣ. ಅದು ಶೀತಲ್ವಾಡಿ, ಇದು ಶೀತಲ್ವಾಡಿ ಗ್ರಾಮ ಠಾಣ. ಅದು ಇದೊಂಚೂರು ಜಾಗ ನೋಡಿ ಸರ್. ಆರೈ ನೋಡ್ರಿ, ನೀವು ಇಒ ಆರೈ 4 ಜನ ಸೇರ್ತಾರೆ. ಇಲ್ಲಿ ಕಟ್ಟಾಗಲ್ಲ ಬಸ್. ಈ ರೋಡ್ ಬಂದರೆ ಬಸ್ ಸೇರ್ಕೊಳ್ಳೋದು ನೋಡ್ಬಿಟ್ಟು ನಿಮ್ಗೆ ಹೇಳಿ ಇದಕ್ಕೇನು ಬೇಕು ಎಕ್ಸ್ಪ್ರೆಷನ್ ಜಾಗ ಏನು. ಇದು ಗೋಮಾಳನ ಗೌರ್ಮೆಂಟ್ ಲ್ಯಾಂಡ್ ಇರಲಿ ಪರವಾಗಿಲ್ಲ. ನಾನು ಮಾತಾಡ್ತೀನಿ ನೋಡ್ಬಿಟ್ಟು ನಾನು ಕೇಳಿ ಸರ್.